ಎಲ್ಲರಿಗೂ ನಮಸ್ತೆ. ಎಲ್ಲರಿಗೂ ಕನ್ನಡ ತರಗತಿಗೆ ಸ್ವಾಗತ. ಕಳೆದ ವಿಡಿಯೋದಲ್ಲಿ ನಾನು ಪಠ್ಯಪೂರಕ ಅಧ್ಯಯನ ಆಗಿರುವಂಥ 8ನೇ ತರಗತಿಯಲ್ಲಿರುವಂತಹ ಸಾರ್ಥಕ ಪದ್ಯದ ಕೃತಿಕಾರರ ಪರಿಚಯ ಮತ್ತು ಪದ್ಯವನ್ನು ರಾಗವಾಗಿ ಹಾಡುವುದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೆ. ಬನ್ನಿ ಮತ್ತೆ ತಡ ಈ ಪದ್ಯದ ವಿವರಣೆಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರೋ, ಹೊಸದಾಗಿ ನೋಡುವಂಥವರೆಲ್ಲರೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ, ಜೊತೆಗೆ ಶೇರ್ ಮಾಡಿ. ಎಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಸಾರ್ಥಕ ಪದ್ಯದ ಒಂದು ಪೂರಕ ಪಾಠದ ಒಂದು ವಿವರಣೆಯನ್ನು ತಿಳ್ಕೊಳ್ತಾ ಹೋಗೋಣ. ನನ್ನ ದೇಹದ ಬೂದಿ ಗಾಳಿಯಲ್ಲಿ ತೂರಿ ಬಿಡಿ, ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ. ಬೂದಿ ಗೊಬ್ಬರದಿಂದ ತೆನೆಯೊಂದು ನೆಗೆದು ಬರೆ, ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ. ಇಲ್ಲಿ ಕವಿ ಹೇಳ್ತಾ ಇದ್ದಾರೆ, ದಿನಕರ ದೇಸಾಯಿಯವರು, ನನ್ನ ದೇಹದ ಬೂದಿಯನ್ನು ಗಾಳಿಯಲ್ಲಿ ತೂರಿಬಿಡಿ, ಅಂದರೆ ನಾನು ಸತ್ತ ನಂತರ ನನ್ನ ಸುಟ್ಟಂತಹ ದೇಹದ ಬೂದಿಯನ್ನು ಏನು ಮಾಡಿ ಗಾಳಿಯಲ್ಲಿ ತೂರಿಬಿಡಿ ಸ್ವಲ್ಪ. ಅದು ಹೇಗೆ ಎಲ್ಲೋಗಿ ಬೀಳಬೇಕು? ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ. ಎಲ್ಲಿ ಭತ್ತದ ಬೆಳೆ ಇರುತ್ತಲ್ವಾ ಅಲ್ಲಿ ಹೋಗಿ ಬೀಳಲಿ. ಬೂದಿ ಗೊಬ್ಬರದಿಂದ ತೆನೆಯೊಂದು ನೆಗೆದು ಬರೆ, ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಮ್ಮ ದೇಹದ ಬೂದಿಯನ್ನು ಸುಟ್ಟಂತ ನಂತರ ನಾನು ಮನುಷ್ಯನಾಗಿದ್ದೀನಲ್ವಾ, ನನ್ನ ಮನುಷ್ಯನ ಸಾರ್ಥಕತೆ ಹೇಗೆ ಪಡ್ಕೊಳ್ಳೋದು ಅಂತೇಳಿ ದಿನಕರ ದೇಸಾಯಿ ಹೇಳ್ತಾ ಇದ್ದಾರೆ. ನಮ್ಮ ಸುಟ್ಟಂಥ ದೇಹದ ಬೂದಿಯನ್ನು ಗಾಳಿಯಲ್ಲಿ ತೂರಿದಾಗ ಅದು ಎಲ್ಲೋ ಒಂದು ಭತ್ತ ಬೆಳೆಯುವಂಥ ಸಂದರ್ಭದಲ್ಲಿ, ಆ ಭತ್ತ ಬೆಳೆಯುವಂಥ ಗದ್ದೆನಲ್ಲಿ ಬಿದ್ದಂಥ ಸಂದರ್ಭದಲ್ಲಿ ಆ ಬೂದಿ ಎನ್ನುವಂಥದ್ದು ಗೊಬ್ಬರವಾಗಿಬಿಟ್ಟು, ಆ ಗೊಬ್ಬರದಿಂದ ಏನಾಗುತ್ತೆ, ಆ ತೆನೆ ಅಂದರೆ ಭತ್ತದ ತೆನೆ ಎನ್ನುವಂಥದ್ದು ನೆಗೆದು ಬರೆ, ಅಂದರೆ ಅದು ಹುಟ್ಟಿದ ಅಂದರೆ ತೆನೆ ಮೂಡಿ ಬಂದಾಗ ಏನಾಗುತ್ತೆ, ಆಗ ನನ್ನ ಜೀವನ ಸಾರ್ಥಕ ಆಗುತ್ತೆ, ಆಗ ನನ್ನ ಜೀವನ ಧನ್ಯತೆ ಆಯಿತು, ಧನ್ಯತೆಯನ್ನು ಪಡ್ಕೊಂಡೆ ಅಂತೇಳ್ಬಿಟ್ಟು ತಿಳ್ಕೊಳ್ತೀನಿ ನಾನು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಇನ್ನು 2ನೇ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ, ನನ್ನ ದೇಹದ ಬೂದಿ ಹೊಳೆಯಲ್ಲಿ ಹರಿಯಬಿಡಿ, ತೇಲಿ ಬೀಳಲಿ ಮೀನ ಬಾಯಿಯಲ್ಲಿ. ಮುಷ್ಟಿ ಬೂದಿಯ ತಿಂದು ಪುಷ್ಟವಾಗಲು ಮೀನು, ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ. ಅಂದರೆ ಈ ಒಂದು ಮನುಷ್ಯನ ದೇಹವನ್ನದ ಬೂದಿಯನ್ನು ಮತ್ತಷ್ಟು ಉಳಿದಿರುವಂತಹ ಮನುಷ್ಯನ ದೇಹದ ಬೂದಿಯನ್ನೇನು ಮಾಡಿ, ಆ ಒಂದು ಬೂದಿಯನ್ನು ಏನು ಮಾಡ್ತೀವಿ ನಾವು ಹೊಳೆಯಲ್ಲಿ ಒಂದು ಅರಿಯ ಬಿಡ್ತೀವಲ್ವಾ, ಆ ರೀತಿ ಹೊಳೆಯಲ್ಲಿ ನನ್ನ ದೇಹದ ಬೂದಿಯನ್ನು ಅರಿಯಬಿಡಿ. ಅದು ತೇಲಿ ಬೀಳಲಿ ಮೀನ ಬಾಯಿಯಲ್ಲಿ. ಆ ಮೀನುಗಳು ಏನು ಮಾಡ್ತಾ ಇರ್ತವೆ, ಆಹಾರಕ್ಕಾಗಿ ಏನು ಮಾಡ್ತಾ ಇರುತ್ತೆ, ಬಾಯಿಯನ್ನು ತೆಕ್ಕೊಂಡ್ಬಿಟ್ಟು ನೀರಲ್ಲಿ ಓಡಾಡ್ತಾ ಇರುತ್ತಲ್ವಾ, ಆ ಒಂದು ಬೂದಿ ಹೋಗ್ಬಿಟ್ಟು ಆ ಮೀನಿನ ಬಾಯಿಗೆ ಬಿದ್ದಾಗ ಏನಾಗುತ್ತೆ, ಆ ಮೀನು ಪುಷ್ಟವಾಗಲು ಮೀನು, ಆ ಬೂದಿಯನ್ನು ತಿಂದಂಥ ಮೀನು ಸ್ವಲ್ಪ ಮಟ್ಟಿಗಾದರೂ ಶಕ್ತಿಯನ್ನು ಪಡ್ಕೊಂಡ ಹಾಗೆ ಆ ಒಂದು ಮುಷ್ಟಿ ಬೂದಿಯ ತಿಂದು ಪುಷ್ಟವಾಗಲು ಮೀನು, ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ, ಧನ್ಯತೆಯನ್ನು ಪಡ್ಕೊಳ್ಳುತ್ತೆ ಅನ್ನುವಂಥ ಮಾತನ್ನಲ್ಲಿ ಹೇಳ್ತಾ ಇದ್ದಾರೆ. ಜೊತೆಗೆ ಮುಂದುವರೆದ ಭಾಗವನ್ನು ಹೇಳ್ತಾ ಇದ್ದಾರೆ, ನನ್ನ ದೇಹದ ಬೂದಿ ಕೊಳದಲ್ಲಿ ಬೀಗಿ ಬಿಡಿ, ತಾವರೆಯು ದಿನ ದಿನವೂ ಅರಳುವಲ್ಲಿ. ಅಂದರೆ ನನ್ನ ದೇಹದ ಬೂದಿಯನ್ನು ಏನು ಮಾಡಿ ಕೊಳದಲ್ಲಿ ಬಿಟ್ಬಿಡಿ, ಅಂದರೆ ತಾವರೆ ಇರುವಂತಹ ಕೊಳದಲ್ಲಿ ಬಿಟ್ಬಿಡಿ, ಬೀಗಿ ಬಿಡಿ ಅಂದರೆ ಬಿಟ್ಬಿಡಿ. ತಾವರೆಯು ದಿನ ದಿನವೂ ಅರಳುವಲ್ಲಿ. ಜೊತೆಗೆ ಬೂದಿ ಕೆಸರನ್ನು ಕೂಡಿ ಹೊಸ ಪಂಕಜವು ಮೂಡಿ, ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ. ಅಂದರೆ ಆ ಬೂದಿಯ ಏನಾಗಬೇಕು, ಆ ಒಂದು ಪಂಕಜ ಅಂದರೆ ಹೂವು, ಆ ಒಂದು ತಾವರೆಯ ಜೊತೆಗೆ ಸೇರಿಬಿಟ್ಟು ಏನಾಗುತ್ತೆ, ಆ ಬೂದಿ ಕೆಸರನ್ನು ಕೂಡಿ ಹೊಸ ಪಂಕಜವು ಮೂಡಿ, ಅಂದರೆ ಹೊಸದಾಗಿರುವಂಥ ಹೂವು ಬಿಟ್ಟ ಅಂಥ ಸಂದರ್ಭದಲ್ಲಿ ಆಗ ನನ್ನ ಜೀವನ ಧನ್ಯವಾಯಿತು, ಹುಟ್ಟು ಸಾವಿನ ನಡುವೆ ಧನ್ಯತೆಯನ್ನು ಪಡ್ಕೊಂಡಂಗಾಗುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಸತ್ತ ಮೇಲಾದರೂ ದೇಹ ಸೇವೆಗೆ ನಿಲ್ಲಲಿ, ಸತ್ತ ಮೇಲಾದರೂ ದೇಹ ಸೇವೆಗೆ ನಿಲ್ಲಲಿ. ಇಂದಿಗೀ ನರ ಜನ್ಮ ಸೇವೆಯೆಂದು ತನ್ನ ಸ್ವಾರ್ಥವ ನೆನೆದು ವ್ಯರ್ಥವಾಗಿದೆ ದೇಹ, ನಿಜ ಸೇವೆ ಗೈಯಲಿಕೆ ಬರಲಿ ಮುಂದು. ಸತ್ತ ನಂತರನಾದರೂ, ಅಂದರೆ ಸತ್ತಾದ ನಂತರ ಆದರೂ ದೇಹ ಎನ್ನುವಂಥದ್ದು ಸೇವೆಗೆ ನಿಲ್ಲಲಿ, ಅಂದರೆ ನನ್ನ ದೇಹದ ಬೂದಿಯಿಂದನಾದರೂ ಒಂದು ಸೇವೆಯಾಗಲಿ ಅಂತೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಇಂದಿಗೀ ನರ ಜನ್ಮ, ಆ ರೀತಿ ಸೇವೆ ಮಾಡಿದ ನಂತರ ನಾನು ಮನುಷ್ಯನಾಗಿ, ನರ ಜನ್ಮ ಅಂದರೆ ಮನುಷ್ಯ ಜನ್ಮ, ನಾನು ಮನುಷ್ಯನಾಗಿ ಹುಟ್ಟಿದ್ದೀನಲ್ವಾ, ಆ ನರ ಜನ್ಮ ಸೇವೆ ಮಾಡ್ತು ಅನ್ನುವಂಥ ಒಂದು ಭಾವಿಸ್ಕೊಂಡ್ಬಿಟ್ಟು ತನ್ನ ಸ್ವಾರ್ಥವನ್ನೆನೆದು, ಅಂದರೆ ಮನುಷ್ಯ ಏನು ಮಾಡ್ತಾ ಇದ್ದಾನೆ,
ಸ್ವಾರ್ಥದಲ್ಲಿ ಬದುಕ್ತಾ ಇದ್ದಾನೆ. ಇಲ್ಲಿ ಸ್ವಾರ್ಥ ಎನ್ನುವಂಥ ಪದಕ್ಕೆ ವಿರುದ್ಧಾರ್ಥಕ ಪದ ನಿಸ್ವಾರ್ಥ ಅನ್ನುವಂಥದ್ದನ್ನು ಬರಿಬೋದು ನಾವು. ಸ್ವಾರ್ಥವ ನೆನೆದು ವ್ಯರ್ಥವಾಗಿದೆ ದೇಹ, ಅಂದರೆ ನನಗೇ ಇರಲಿ, ನನಗೆ ಸಿಗಬೇಕು, ಎಲ್ಲ ನನಗೆ ಸೊತ್ತಾಗಬೇಕು, ನಾನು ಮಾತ್ರ ಚೆನ್ನಾಗಿರ್ಬೇಕೆನ್ನುವಂಥ ಒಂದು ಮನಸ್ಥಿತಿ ಇರುವಂತಹ ನರ ಜನ್ಮ ಏನಾಗಿದೆ ಅಲ್ವಾ, ವ್ಯರ್ಥವಾಗಿಬಿಟ್ಟಿದೆ. ಅಂದರೆ ಸ್ವಾರ್ಥವನ್ನು ತುಂಬಿಕೊಂಡು ಏನಾಗ್ಬಿಟ್ಟಿದೆ ನನ್ನ ದೇಹ, ವ್ಯರ್ಥವಾಗಿಬಿಟ್ಟಿದೆ. ಅದಕ್ಕೋಸ್ಕರ ಏನಾಗಬೇಕಿದೆ, ಅದು ನಿಜ ಸೇವೆಗಾಗಿ ಒಂದು ಬರಲಿ ಮುಂದಕ್ಕೆ. ಅಂದರೆ ಈಗಲಾದರೂ ಈ ರೀತಿಯಾಗಿ ಸತ್ತ ನಂತರನಾದರೂ ದೇಹನಾದರೂ ಏನಾಗಬೇಕಾಗಿದೆ, ಒಂದು ಸೇವೆಯಾಗಲಿ. ಯಾವ ರೀತಿಯಾಗಿ ಭತ್ತ ಬೆಳೆಯುವಂಥ ಸಂದರ್ಭದಲ್ಲಿ ಆ ಭತ್ತ ಗೊಬ್ಬರವಾಗಿ ತೆನೆ ಬರುವಂಥ ರೀತಿಯಾಗ ಸೇವೆಯನ್ನಾಗಲಿ, ಜೊತೆಗೆ ಆ ಒಂದು ಮೀನಿನ ಬಾಯಿಗೆ ಸಿಕ್ಕಾಕೊಂಡಿರುವಂಥ ಬೂದಿ ಪುಷ್ಟವಾಗಿ ಮೀನು ಬೆಳೆಯುವಂತಾಗಲಿ, ಜೊತೆಗೆ ದೇಹದ ಬೂದಿಯನ್ನು ತೂರಿದಾಗ ಬಿಟ್ಟಾಗ ತಾವರೆಯು ದಿನ ದಿನ ಹರಳುವಂಥ ಜಾಗದಲ್ಲಿ ಹೊಸ ಪಂಕಜ, ಅಂದರೆ ಇನ್ನು ಹೊಸದಾಗಿರುವಂಥ ಇನ್ನೊಂದು ಹೂವನ್ನು ಹರಳುವಂತಾಗಲಿ ಅನ್ನುವಂಥ ಮಾತನಲ್ಲಿ ದಿನಕರ ದೇಸಾಯಿಯವರು ಹೇಳ್ತಾ ಇದ್ದಾರೆ. ಆ ಒಂದು ಈ ರೀತಿಯಾಗಿ ನಮ್ಮ ದೇಹವನ್ನು ನಾವು ತ್ಯಾಗ ಮಾಡೋದ್ರ ಮೂಲಕ ಸಾರ್ಥಕತೆಯನ್ನು ಪಡ್ಕೊಂಡಾಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ನೋಡಿ, ಮನುಷ್ಯ ಜೀವನ ಸಾರ್ಥಕತೆಯನ್ನು ಪಡ್ಕೊಳ್ಬೇಕಾದ್ರೆ ಯಾವ ರೀತಿಯಾಗಿರಬೇಕು, ಬರೀ ಮನುಷ್ಯ ಏನು ಮಾಡ್ತಾ ಇದ್ದಾನೆ, ನಿಸ್ವಾರ್ಥದಿಂದ ಕೂಡ್ಬಿಟ್ಟಿದೆ ಮನುಷ್ಯನ ಜೀವನ ಎನ್ನುವಂಥದ್ದು. ಅಂದರೆ ನನಗೆ ಬೇಕು, ನಾನು ಮಾತ್ರ ಚೆನ್ನಾಗಿರಬೇಕು ಅನ್ನುವಂಥ ಒಂದು ಸ್ವಾರ್ಥ ಜೀವನ ಬಂದ್ಬಿಟ್ಟಿದೆ. ಹಾಗಾಗಿ ಆ ಸ್ವಾರ್ಥದ ನಡುವೆಯಲ್ಲೂ ಕೂಡ ಒಂದಿಷ್ಟು ಸೇವೆಗಳನ್ನು, ಪುಣ್ಯದ ಕೆಲಸಗಳನ್ನು ಮಾಡುವಂಥದ್ದಾಗಬೇಕು. ನಮ್ಮಿಂದ ಒಂದು ಸಹಾಯ ಆಗುವಂಥ ಕೆಲಸಗಳನ್ನು ನಾವು ಮಾಡಬೇಕು. ಆಗ ನಮ್ಮ ಮನುಷ್ಯ ಜನ್ಮ, ಅಂದರೆ ಮನುಷ್ಯನಾಗಿ ಹುಟ್ಟಿರುವಂಥ ಈ ನರಜನ್ಮ ಸಾರ್ಥಕತೆಯನ್ನು ಪಡ್ಕೊಂಡಾಗಲ್ವಾ ಅನ್ನುವಂಥ ಮಾತನಲ್ಲಿ ದಿನಕರ ದೇಸಾಯಿಯವರು ವ್ಯಕ್ತಪಡಿಸ್ತಾ ಇದ್ದಾರೆ. ಕೇಳಿದ್ರಲ್ವ ಈ ಪದ್ಯದ ವಿವರಣೆಯನ್ನು. ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೊಂದು ಹೊಸ ಪದ್ಯದೊಂದಿಗೆ, ಪಾಠದೊಂದಿಗೆ ಕನ್ನಡ ತರಗತಿಯಲ್ಲಿ ಭೇಟಿಯಾಗೋಣ. ದಯವಿಟ್ಟು ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸರಿ ಇಲ್ಲಿಗೆ ಧನ್ಯವಾದ. ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ದಯವಿಟ್ಟು. ಹಲವಾರು ರೀತಿಯಾದಂಥ ನನ್ನ ಪ್ಲೇ ಲಿಸ್ಟಲ್ಲಿ ಒಂದು 8ನೇ ತರಗತಿಯ ಒಂದು ಸಿರಿಗನ್ನಡ ಪದ್ಯ ಮತ್ತು ಗದ್ಯಗಳ ವಿವರಣೆ ಅಂತೇಳ್ಬಿಟ್ಟು ಒಂದು ಪ್ಲೇ ಲಿಸ್ಟನ್ನು ಮಾಡಿದ್ದೀನಿ. ದಯವಿಟ್ಟು ನಿಮಗೇನಾದರೂ 8ನೇ ತರಗತಿ ಓದುವಂಥ ವಿದ್ಯಾರ್ಥಿಗಳಾಗಿದ್ದರೆ ಅಥವಾ 8ನೇ ತರಗತಿಯ ಮಾಹಿತಿ ಬೇಕು, ಪಠ್ಯಪುಸ್ತಕದ ಅಂತ ಪಾಠಗಳ ಒಂದು ವಿವರಣೆ ಬೇಕು, ಪದ್ಯಗಳ ವಿವರಣೆ ಬೇಕು, ಅಥವಾ ಪೂರಕ ಪಾಠದ ವಿವರಣೆ ಬೇಕಂದರೆ ದಯವಿಟ್ಟು ನನ್ನ ಚಾನಲ್ಗೆ ಹೋಗ್ಬಿಟ್ಟು, ಆ ವೀವ್ ಚಾನಲ್ ಅಂತ ಹೋಗ್ಬಿಟ್ಟು ಅಲ್ಲಿ ಪ್ಲೇ ಲಿಸ್ಟ್ ಅಂತ ಶೋ ಆಗುತ್ತೆ ನಿಮಗೆ. ಆ ಪ್ಲೇ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಹಲವಾರು ರೀತಿಯಾದಂಥ ಪ್ಲೇ ಲಿಸ್ಟ್ಗಳನ್ನು ನಾನು ಮಾಡಿದ್ದೀನಿ. ಅಲ್ಲಿ 8ನೇ ತರಗತಿಗೆ ಸಂಬಂಧಪಟ್ಟಂಥ ಒಂದು ಪ್ಲೇ ಲಿಸ್ಟಲ್ಲಿ ಈ ಒಂದು ಪದ್ಯಗಳ ವಿವರಣೆನ ಎಲ್ಲ ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದ, ನಮಸ್ಕಾರ.